ಮೊಟ್ಟ ಮೊದಲ ಕನ್ನಡ ಮಾಸ ಪತ್ರಿಕೆ ಬಿಡುಗಡೆ ಆಗುತ್ತೆ. ಮಾಸ ಪತ್ರಿಕೆ ಕನ್ನಡದಲ್ಲಿ ಬಿಡುಗಡೆ ಆಗುತ್ತೆ, ನಿಮ್ ಮನೆಗೆಲ್ಲ ಬರುತ್ತೆ ತಿಂಗಳ ತಿಂಗಳ. ಅದನ್ನು ಯೋಜನೆ ಮಾಡ್ತಾ ಇದ್ದೀನಿ. ಇನ್ನು ಬಹಳ ಇದೆ, ಮಾತಾಡೋಣ. ಓಕೆ. ಹೇಮಂತ್ ಸರ್ ಇದ್ದಾರೆ. ಆಮೇಲೆ ತುಮಕೂರ್ ಕಟಾವಾರ. ಓಕೆ. ಆಮೇಲೆ KGF ದೇವರಾಜ್. ಓಕೆ, ಮಾತಾಡಿ KGF ದೇವರಾಜ್ ಸರ್, ನೀವು ಮಾತಾಡಿ, ನಿಮ್ಮ ಅನಿಸಿಕೆ ಏನು? ಮಾತಾಡಿ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್, ಅವಕಾಶಕ್ಕೆ ಸರ್. ರಿಯಲಿ ಓಕೆ. MLM ಶರತ್ ಸರ್, ಹ್ಯಾಂಡ್ಸ್ ಅಪ್ ಟು ಯು. 15 ವರ್ಷ ಕನಸು ನನ್ನ ಕಣ್ಣೀರು ತುಂಬಿತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ನೆಟ್ವರ್ಕ್ ಒಂದು ಸಿಪಾಯಿ ಹುಡ್ತಾರೆ ಅಂತ ನಾನು ತಾಳ್ಮೆಯಿಂದ ಚಾಮುಂಡೇಶ್ವರನ ಬೇಡ್ಕೊಂಡಿದ್ದೆ. ಬಟ್ ಟಿಲ್ ನೌ ಟುಡೇ ಈ ವಿಡಿಯೋ ನೋಡಿದ ತಕ್ಷಣ ನನಗೆ ಚಾಮುಂಡಿ ವರ ಕೊಟ್ಲು. ನೀನು ಅವತ್ ಕಂಡಲ್ಲ ಮಗನೇ ಕನಸು, ಇವತ್ತು MLM ಶರತ್ನ ಉಂಟು ಮಾಡಿದೀನಿ. ಡಿಸೆಂಬರ್ 23ನೇ ತಾರೀಕು ಅವ್ರ ಜೊತೆ ಸೇರು, ಈ ಕರ್ನಾಟಕದ ಕ್ರಾಂತಿ ಉಂಟು ಮಾಡುತ್ತಾರೆ ಅಂತ ಇವತ್ತು ನನಗೆ ಧನ್ಯನಾದ ಸರ್. ವೆರಿ ಗ್ರೇಟ್ ಸರ್, ಸೂಪರ್. ನಾನು ರಿಯಲಿ ನಿಮ್ಮ ಜೊತೆ ಇರ್ತೀನಿ ಸರ್. ಯಾಕಂದ್ರೆ ನಾನು ನೆಟ್ವರ್ಕ್ಗೋಸ್ಕರ ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಸರ್. ಪೊಲೀಸ್ ಸ್ಟೇಷನ್ ಹತ್ತಿದ್ದೀನಿ ನೆಟ್ವರ್ಕ್ಗೋಸ್ಕರ. ಬಟ್ ನನ್ ಒಂದಿನ ಕೈ ಏನೂ ಆಗ್ಲಿಲ್ಲ. ಬಟ್ ನೀವು ಸಿಪಾಯಿಯಾಗಿ ಬಂದಿದ್ದೀರಾ, ನೆಟ್ವರ್ಕ್ ಮಾರ್ಕೆಟಿಂಗ್ ಜೀವ ತುಂಬಿದ್ದೀರಾ. ಡಿಯರ್ ಲೀಡರ್ಸ್, ಇಂಥ ಸಿಪಾಯಿ ಜೊತೆ ನಾವಿರ್ಬೇಕು. ಆವಾಗೇ ನೆಟ್ವರ್ಕ್ ಅನ್ನ ತಲೆ ಎತ್ತು ನಾವು ಬಿಂದಾಸಾಗಿ ನೆಟ್ವರ್ಕ್ ಮಾಡಕ್ಕಾಗುತ್ತೆ, ಜೀವನದಲ್ಲಿ ಭಯ ಪಡದೆ. ಯಾಕಂದ್ರೆ ಐ ಆಮ್ ಎ ಪ್ರೌಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಡರ್ಸ್ ಅಂತ ಹೇಳ್ಕೋಬಹುದು. ರಿಯಲಿ ಡಿಸೆಂಬರ್ 23 ನಾನು ಫಸ್ಟ್ ಇರ್ತೀನಿ, ನನ್ನ ತಂಡ ಇರುತ್ತೆ. MLM ಶರತ್ ಸರ್ಗೆ ಗುಡ್ ಬೈ ಹೇಳೋಣ, ಅವ್ರಿಗೆ ಬೆಂಬಲ ನೀಡೋಣ, ಅವ್ರಿಲ್ಲಣ ಅಂತ ಹೇಳ್ಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಂತ MLM ಶರತ್ ಸರ್ಗೆ ಹ್ಯಾಂಡ್ಸ್ ಅಪ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ತುಂಬಾ ಮಾತಾಡ್ತೀನಿ, ನೇರವಾಗಿ ಬಂದು ಮಾತಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಯು ಆರ್ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ದೇವರಾಜ್ ಸರ್. ತುಂಬಾ ಅದ್ಭುತವಾದಂತ ಮಾತು ಹೇಳಿದ್ರಿ. ಖಂಡಿತ ಇದು ನನ್ನ ಕನಸು ಕೂಡ ಸ್ನೇಹಿತರೆ. ನಾನು 20 ವರ್ಷದಿಂದ ಸುದೀರ್ಘವಾಗಿ ನೇರ ಮಾರುಕಟ್ಟೆಯಲ್ಲಿ ನನ್ನ ಕೆಮಿಕಲ್ ಇಂಜಿನಿಯರಿಂಗ್ ಮುಗ್ದಾಗ್ಲಿಂದ ಇದ್ರೊಳಗಡೆ ಬಂದೆ. ನಾನು ಜಾಬಿಗೆ ಹೋಗ್ಲೇ ಇಲ್ಲ ಸರಿಯಾಗಿ. ನಾನು ಕೆಮಿಕಲ್ ಇಂಜಿನಿಯರಿಂಗ್ ದಾವಣಗೆರೆ ಬಾಪೂಜಿಯಲ್ಲಿ ಓದಿದ್ದೆ, ಅದನ್ನ ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಫುಲ್ ಟೈಮ್ ಮಾಡಿದೆ ನಾನು. ಸೊ ಇವತ್ತು ಇದಕ್ಕೊಂದು ವೇದಿಕೆ ಬಂದಿದೆ. ಇದು ಎಲ್ಲರ ಕೈಲಿ ಮಾಡಕ್ ಆಗಲ್ಲ, ನೆನ್ಪಿಟ್ಕೊಳ್ಳಿ, ಎಲ್ಲರ ಕೈಲಿ ಮಾಡಕ್ ಆಗಲ್ಲ. ಇದನ್ನ ಮಾಡ್ತೀನಂತ ಬಂದವರೆಲ್ಲ ಕಳೆದೋಗ್ಬಿಟ್ರು. ಸೊ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಅನ್ಬೋದು, ಕರ್ನಾಟಕ ಮಾತೆ ಆಶೀರ್ವಾದ ಅನ್ಬೋದು, ನನ್ನ ತಂದೆ ತಾಯಿ ಆಶೀರ್ವಾದ ಅನ್ಬೋದು, ನೀವು ಕೊಡೋ ಪ್ರೀತಿ ಅನ್ಬೋದು, ಇವತ್ತು ನಾನು ಇಲ್ಲಿ ತನ ಇದನ್ನ ತಗೊಂಡ್ ಬಂದಿದ್ದೀನಿ, ಪ್ರಸ್ತಾಪ ಮಾಡಿದ್ದೀನಿ. ನಾವೆಲ್ಲರೂ ಒಗ್ಗಟ್ಟಾಗೋ ಸಂದರ್ಭ ಬಂದಿದೆ. ಈಗ ನಾವು ಆಗೋಣ ಸ್ನೇಹಿತರೆ. ಓಕೆ, ತುಮಕೂರು ಯಾರು ಮಾತಾಡ್ತೀನಿ ಅಂದ್ರು, ಕೈ ಎತ್ತಿ. ಸರ್ ನಮಸ್ತೆ ಸರ್. ನಮಸ್ತೆ. ನಮ್ಮ ಹೆಸರು ತುಕಾರಾಮ್ ಸರ್ ಕಾಟ್ವಾ ಅಂತ ಹೇಳಿ ಸರ್. ಪ್ರಾಪರ್ ಕೊಪ್ಪಳ ಡಿಸ್ಟಿಕ್. ತುಕಾರಾಮ್, ಸಾರಿ ಸರ್, ನಾನು ತುಮಕೂರು ಅಂತ ಓದಿದೆ. ಹೇಳಿ ಸರ್. ಇಲ್ಲ ಸರ್, ತುಕಾರಾಮ್ ಸರ್ ಕಾಟ್ವಾ ಅಂತ ಹೇಳಿ ಸರ್. ನಮ್ದು ಪ್ರಾಪರ್ ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ ತಾಲೂಕು ಹನುಮಸಾಗರ ಸರ್. ನಮ್ದು ಸಣ್ಣ ವಿಲೇಜ್ ಇದೆ. ಬಟ್ ನಾನು ಈಗ ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಕೇವಲ ಒಂದು 2 ವರ್ಷ ಆಯ್ತು ಸರ್. ಬಟ್ ಪ್ರಾಡಕ್ಟ್ ಬೇಸ್ ಅಲ್ಲಿ ಇದ್ದೀನಿ. ಬಟ್ ಇದ್ರಲ್ಲಿ ಏನಪ್ಪಾ, ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಇದ್ರಲ್ಲಿ ಕಲಿತಾನೆ ಇರ್ಬೇಕು ಸರ್. ಬಟ್ ನಾವು ಕಲಿತಾ ಇರ್ತೀವಿ, ಬಟ್ ನಾವು ನೆಟ್ವರ್ಕ್ ಅಂತ ಹೇಳೋಕೆ ಬೇಜಾರ್ ಮಾಡ್ಕೊಂತಾರೆ. ಬಟ್ ನಂದೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಅದ್ರ ನೆಟ್ವರ್ಕ್ ಅಲ್ಲಿ ಇದು ಇರೋರಿಗೆ ಇದರಲ್ಲಿ ಏನಾರ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಒಂದು ಹಠ ಇರುತ್ತೆ ಸರ್. ಬಟ್ ಆ ಹಠ ನನ್ನಲ್ಲಿ ಇದೆ ಸರ್. ಬಟ್ ಇವತ್ತಿಗೆ ಏನಂತಂದ್ರೆ ನಿಮ್ ಜೊತೆ ಫಸ್ಟ್ ಟೈಮ್ ಸರ್ ನಾ ಲೈವ್ ಅಲ್ಲಿ ಬಂದಿದ್ದು. ಬಟ್ ಮೆಸೇಜ್ ಅಲ್ಲಿ ಮಾಡ್ತಿದ್ದೆ, ಬಟ್ ಅದು ನನಗೆ ಅಷ್ಟು ಸರಿ ಅನಿಸ್ತಿದ್ದಿಲ್ಲ. ನಾ ಎನಿ ಟೈಮ್ ಸರ್ ನಿಮ್ ಜೊತೆಗೆ ಇನ್ ಮುಂದೆ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಆಲ್ರೆಡಿ ನಾನು ಡಿಸೆಂಬರ್ 23 ಟಿಕೆಟ್ನು ಸಹ ಬುಕ್ಕಿಂಗ್ ಮಾಡ್ಕೊಂಡಿನಿ ಸರ್. ಇನ್ನ ಜಸ್ಟ್ ಹಾಕಿದ್ದೀನಿ ನಿಮಗೆ. ನನ್ಗೂ ತುಂಬಾ ಖುಷಿ ಆಗ್ತಿದೆ ಸರ್, ನಿಮ್ಮಂತ ಒಳ್ಳೆ ಲೀಡರ್ ನಮ್ಗೆ ಸಿಕ್ಕಿದಾರೆ ಅಂದ್ರೆ ನಾವ್ ಏನೋ ಒಂದು ನಂಬಿಕೆ ಇಟ್ಕೊಂಡು ಇಷ್ಟು ದಿನ ಬಂದಿದ್ದಕ್ಕೆ ಒಂದು ದೇವ್ರ ಒಂದು ವರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಟ್ ದೇವರು ವರನು ಕೊಡಲ್ಲ, ಶಾಪನು ಕೊಡಲ್ಲ, ಒಂದು ಅವಕಾಶ ಕೊಟ್ಟಿರ್ತಾನೆ. ಆ ಅವಕಾಶನ ನಾವು ಯಾವ ತರ ಉಪಯೋಗ ಮಾಡ್ಕೊಂತೀವಿ ಮತ್ತು ಜನರಿಗೆ ಯಾವ ತರ ಒಂದು ತಿಳಿಸ್ತೀವಿ ಅನ್ನೋದೊಂದು ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರ್ತಂತ ತುಂಬಾ ಒಂದು ನಮ್ಗೆ ಮನವರಿಕೆ ಆಗಿದೆ ಸರ್. ಆ ಅವಕಾಶ ನಿಮ್ಲಿಂದ ಬಂದಿದೆ. ಖಂಡಿತ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಡೆಫಿನೆಟ್ಲಿ ನೀವು ಅಮೌಂಟ್ ಹಾಕಿದ್ದೀರಾ ಅಂದ್ರೆ ನಾನು ಚೆಕ್ ಮಾಡ್ತೀನಿ, ನೋಡ್ತೀನಿ ಸ್ನೇಹಿತರೆ. ನಾವೆಲ್ಲ ಒಗ್ಗಟ್ಟಾಗೋಣ. ನನಗೆ ನಿಮ್ ಸಜೆಷನ್ ಬೇಕು, ಸಪೋರ್ಟ್ ಬೇಕು ಸ್ನೇಹಿತರೆ. ಇದು ನಂದು ಒಬ್ಬಂದಲ್ಲ, ನಾನೇ ನನ್ನ ಮನಿ ಫಂಕ್ಷನ್ ಕರೀತಾ ಇಲ್ಲ, ಇದು ಇಂಡಸ್ಟ್ರಿಯ ಫಂಕ್ಷನ್. ನೀವೆಲ್ಲ ಸ್ವಯಂ ಮೋಟಿವೇಶನ್ ಆಗಿ ಬನ್ನಿ. ಓಕೆ, ಇನ್ನು ಹೇಮಂತ್ ಸರ್ ಇದ್ದಾರೆ, ಮಾತನಾಡಿ. ಹೇಮಂತ್ ಅವರೇ, ಹೇಮಂತ್ ಗೌಡ. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ. ಸೊ ಇವತ್ತು ನಿಮ್ಮ ಮಾತಿನಲ್ಲಿ ನಾನು ಗಮನಿಸಿದ್ದೇನಪ್ಪಾ ಅಂದ್ರೆ, ಸೊ ಒಳಗಡೆ ಎಷ್ಟು ನಿಮ್ಗೆ ನೋವಿದೆ ಅಂತೇಳಿ. ಒಂದು ಇಂಡಸ್ಟ್ರಿನ ಯಾಕೆ ಜನ ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಒಗ್ಗಟ್ಟಾಗ್ಲಿಲ್ಲ ಅಂದ್ರೆ ಖಂಡಿತ ಈ ಇಂಡಸ್ಟ್ರಿ 100% ಒಂದಲ್ಲ ಒಂದಿನ
ನಮ್ಮಿಂದ ದೂರ ಆಗೋ ಸಾಧ್ಯತೆ ಇದೆ. ಸೊ ಇಷ್ಟೆಲ್ಲ GST ಪೇ ಮಾಡಿ, ಸೊ ಇನ್ಕಮ್ ಟ್ಯಾಕ್ಸ್ ಎಲ್ಲ ಪೇ ಮಾಡಿದ್ರು ಕೂಡ ನಮ್ಗೆ ಒಂದು, ನಾವು ನೆಟ್ವರ್ಕರ್ಸ್ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಸಂಬಂಧಿಕರ ಹತ್ರ ಅಥವಾ ನಮ್ಮ ಕುಟುಂಬದವ್ರ ಹತ್ರ ನಾನೊಬ್ಬ ನೆಟ್ವರ್ಕರ್ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ನಾಚಿಕೆ ಆಗ್ತಾ ಇದೆ ಅಥವಾ ಭಯ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕೇವಲ ಕಾರಣ ಏನಪ್ಪಾ ಅಂದ್ರೆ ಜ್ಞಾನದ ಕೊರತೆ. ಈ MLM ಇಂಡಸ್ಟ್ರಿ ಬಗ್ಗೆ ಸರಿಯಾದ ನಾಲೆಡ್ಜ್ ಇಲ್ಲ ಅಥವಾ ಸರಿಯಾದ ಎಜುಕೇಶನ್ ಇಲ್ಲ. ಸೊ ನಾವು ಎಜುಕೇಟೆಡ್ ನೆಟ್ವರ್ಕರ್ ಆಗ್ಬೇಕು. ಸೊ ಹಾಗೇನೆ ಡಿಸೆಂಬರ್ 23 ಸುಮ್ನೆ ನಾನ್ ಬರ್ತೀನಿ ಅನ್ನೋದಕ್ಕಿಂತ, ಸೊ ಖಂಡಿತ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಿಮ್ ಜೊತೆ ಕೈ ಜೋಡಿಸಿ, ಸೊ ಹೇಗೆ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಷ್ಟು ಬೆಲೆ ಇದೆ, ಎಷ್ಟು ಗೌರವ ಸಿಗ್ತಾ ಇದೆ, ಹಾಗೇನೆ ಕೂಡ ಮುಂದೊಂದು ದಿನ ಸೊ MLM ಹೋರಾಟಗಾರರು ನಾವು ಅಂತೇಳಿ ಅದೊಂದು ಹೊಸ ಇತಿಹಾಸ ಕೂಡ ನಿರ್ಮಾಣ ಆಗುತ್ತೆ. ಸೊ ಹಾಗೇನೆ ಮಾಸಪತ್ರಿಕೆ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿದ್ರ, ಖಂಡಿತ ನಮ್ ಕಡೆಯಿಂದ ಏನಾಗುತ್ತೆ, ತನು ಮನ ಧನ ಖಂಡಿತ ನಮ್ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ. ಸೊ ನನಗೆ ಬಹಳ ಆಸೆ ಇದೆ. ನನ್ಗೆ ಹೇಳ್ತಾ ಇರ್ತೀನಿ, ನಾನು ಈ ದೇಶಕ್ಕೆ ಏನಾದ್ರು ಯಾವತ್ತೋ ಒಂದಲ್ಲ ಒಂದಿನ ನಾವೆಲ್ಲ ಹೋಗ್ಬೇಕು. ಹೋಗೋದ್ರ ಒಳಗಡೆ ಏನಾದ್ರೂ ಒಂದು ಒಳ್ಳೆ ಗುರುತನ್ನ ಬಿಟ್ಟು ಹೋಗೋಣ, ಏನಾದ್ರೂ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿ ಹೋಗೋಣ ಅನ್ನೋದು ಒಂದು ಕನಸಿದೆ. ಸೊ ಆ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ಸಿಕ್ಕಿರೋದ್ರಿಂದ ಖಂಡಿತ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ. ಸೊ ಈ ಒಂದು MLM ಇಂಡಸ್ಟ್ರಿ ಬಗ್ಗೆ ಎಲ್ರಿಗೂ ಕೂಡ ನಾವು ಧೈರ್ಯವಾಗಿ ಮುಕ್ತವಾಗಿ ಹೇಳುವಂತ ಒಂದು ಮಾರ್ಗದರ್ಶನವನ್ನ ಅಥವಾ ಒಂದು ಡೈರೆಕ್ಷನ್ ನಮಗೆ ಕೊಡ್ತಾ ಇದ್ರ. ಸೊ ನಿಮ್ಮಲ್ಲಿ ಬಂದು ಆ ಶಿಕ್ಷಣವನ್ನ, ವಿದ್ಯೆಯನ್ನ ಕಲಿತಾ ಇದೀವಿ. ಸೊ ಖಂಡಿತ ವಿದ್ಯೆ ಕಲಿತವನ್ ಯಾವತ್ತೂ ಸೋಲಲ್ಲ ಅಂತ ಹೇಳ್ತೀರಾ. ಖಂಡಿತ ನಮ್ಗೆ ಆ ಎನರ್ಜಿ, ಆ ಶಕ್ತಿ ಹೆಚ್ಚಾಗ್ತಾ ಇದೆ. ಸೊ ನಿಮ್ ಜೊತೆ ಇದ್ದಾಗಂತೂ ಸೊ ಅದು ಪಾಸಿಟಿವ್ ವೈಬ್ಸ್ ನಮ್ಗೆ ಕ್ರಿಯೇಟ್ ಆಗ್ತಾ ಇದೆ. ಸೊ ಖಂಡಿತ ನಿಮ್ ಜೊತೆ ನಿಂತ್ಕೊಳ್ತೀವಿ ಸರ್. ಸೊ ಅವತ್ತು ನಾನು ಕೂಡ ನನ್ನ ಜೊತೆ ಮತ್ತೆ ನನ್ನ ಟೀಮ್ ಜೊತೆ ನಾನು ಖಂಡಿತ ಆ ಒಂದು ಸಮಾರಂಭವನ್ನ ನಾನು ಅಟೆಂಡ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಹೇಮಂತ್ ಗೌಡ ಸರ್. ಥ್ಯಾಂಕ್ ಯು. ಸೊ ನನಗೆ ಹೇಳಿದ್ನಲ್ಲ, ನೋವು ದುಃಖ ಯಾಕಿದೆ ಅಂದ್ರೆ, ಒಂದು ನಮಗೆ ಮರ್ಯಾದೆ ಇಲ್ಲ, ಎರಡನೇದು ಬಡವರ ದುಡ್ಡು ಅನ್ಯಾಯ ಆಗ್ತಾ ಇದೆ. ಮೊನ್ನೆ ನನಗೆ ಒಂದು ಬಿಜಾಪುರ್ಲಿಂದ ಒಂದು ಹೆಣ್ಮಗಳು ಫೋನ್ ಮಾಡಿದ್ಲು. 47 ಲಕ್ಷ ಆ ಹೆಣ್ಮಗಳು ಕಳ್ಕೊಂಡಿದ್ದಾಳೆ. 47 ಲಕ್ಷ ಕಳ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಗಂಡನ ಜಗಳ ಆಡಿದರೆ, ಮನೆಯಲ್ಲಿ ಜಗಳ ಆಗಿದೆ. ಚಿಕ್ಕ ಒಂದು ಹೆಣ್ಮಗು ಸಾಕ್ತಾ ಇದ್ದಾಳೆ ಹೆಣ್ಮಗಳು. ಇವತ್ತು ಆ ಹೆಣ್ಮಗಳ ಕೈಯಲ್ಲಿ 42 ರೂಪಾಯಿ ಇಲ್ಲ. 42 ರೂಪಾಯಿ ಇಲ್ಲ ಲಿಟ್ರಲ್ಲಿ. 47 ಲಕ್ಷ ಕಳ್ಕೊಂಡಿದ್ದಾಳೆ. ಈ ನೋವು ನನಗೆ ಕಾಡ್ತಾ ಇದೆ. ಇದನ್ನ ನಾವು ನಿಲ್ಲಿಸ್ಬೇಕು ಸ್ನೇಹಿತರೆ. ಎಲ್ಲೋ ಬಿಜಾಪುರದಲ್ಲಿ ಯಾವುದೋ ಒಂದು ಚಿಕ್ಕ ಹೆಣ್ಮಗಳಿಗೆ ಆಗಿರುವಂತ ಅನ್ಯಾಯ ಇದು. ಆತರ ಎಷ್ಟೋ ಜನ ಇದ್ದಾರೆ. ಈ ಮೋಸನ ನಿಲ್ಲಿಸ್ಬೇಕು. ಇದೊಂದು ದೊಡ್ಡ ಜಾಲತಾಣ, ಇದನ್ನ ನಿಲ್ಲಿಸ್ಬೇಕು. ಡೈರೆಕ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಬೇಸ್ ಅಲ್ಲಿ 0 ಮೋಸನೇ ಇಲ್ಲ. GST ಬಿಲ್ ಕೊಡ್ತಾರೆ, 0 ಮೋಸನೇ ಇಲ್ಲ. ತುಂಬಾ ಲೀಟಾಗಿ ಲೀಗಲ್ ಆಗಿ ನಡೀತಾ ಇದೆ. ಅಂತದ್ದು ಬೆಳಕಿಗೆ ಬರ್ಬೇಕು. ಈ ಇಲ್ಲೀಗಲ್ ನಿಲ್ಲಿಸ್ಬೇಕು. ಇದಕ್ಕೆ ದೊಡ್ಡ ಲೀಡರ್ಸ್ ಆದವ್ರು ಮುಂದೆ ಬರ್ಬೇಕು. ಬಟ್ ದೊಡ್ಡ ಲೀಡರ್ಸ್ ಎಲ್ಲ ಸೈಡಿಗೆ ಹೋಗ್ತಾ ಇದ್ದಾರೆ. ನಮಗೇನಪ್ಪ ದುಡ್ಡು ಬರ್ತಾ ಇದೆ ಬಿಡು, ನಾವು ಕಾರ್ ತಗೊಂಡ್ವಿ, ಎಲ್ಲ ತಗೊಂಡ್ವಿ ಅಂತಂದೇಳಿ. ಪಾಪ ಸಣ್ಣ ಲೀಡರ್ಸ್ ನೋಡಿ, ಈಗ ಹೇಮಂತ್ ಗೌಡ ಇವರೆಲ್ಲ 2-3 ಟೀಮ್ ಇರೋರು. ಪಾಪ ಇವ್ರ ಮುಂದೆ ಬರ್ತಾ ಇದ್ದಾರೆ. ಬಟ್ 5,000 2,000 7,000 ಟೀಮ್ ಇರೋರು ಜೂಮ್ ಮೀಟಿಂಗು ಬರಲ್ಲ, ಷರತ್ತಿನ ಮಾತು ಕೇಳಲ್ಲ, ಟ್ರೈನಿಂಗು ಬರಲ್ಲ, ಇಲ್ಲಿ ನೆಟ್ವರ್ಕ್ ಡೇಗೂ ಬರಲ್ಲ ನಾನು ಅಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಗೆ ಅವೆಲ್ಲ ಅವಶ್ಯಕತೆ ಇಲ್ಲ ಸರ್, ಬರಲ್ಲ ಅಂತಾರೆ. ನಾನು ನನ್ನ ಮದ್ವೆ ಕರಿತಿದ್ದೀನೋ, ಬರ್ತಡೇ ಮಾಡಕ್ ಕರಿತಿದ್ದೀನೋ ಅನ್ನೋ ತರ. ಗುಡ್. ಸ್ನೇಹಿತರೆ, ಮತ್ತೆ ಯಾರಾದ್ರೂ ಮಾತಾಡೋರಿದ್ದೀರಾ? ಹೇಳಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಇದು ಮಾಡ್ಬೇಕೋ ಬೇಡವಾ, ಚೆನ್ನಾಗಿದ್ದಾನೆ ಇಲ್ವೋ, ನೀವು ಟೀಮ್ ಕರ್ಕೊಂಡ್ ಬರ್ತೀರಾ ಇಲ್ಲೋ, ಆ ತರ. ಮೊಹಮ್ಮದ್ ಸರ್ ಮಾತಾಡ್ತೀರಾ? ಓಕೆ, ಮಾತಾಡಿ. ಮೊಹಮ್ಮದ್ ನವಾಜ್ ಸರ್ ಮಾತಾಡಿ. ಗುಡ್ ನೈಟ್. ಗುಡ್ ನೈಟ್ ಸರ್, ಹೇಳಿ. ಮೊಹಮ್ಮದ್ ನವಾಜ್, ಮಂಗಳೂರು, ದಕ್ಷಿಣ ಕನ್ನಡದಿಂದ ಮಾತಾಡುದು. ಹಾ ಸರ್, ಹೇಳಿ. MLA ಸ್ವಲ್ಪ ಮಾಹಿತಿಯಲ್ಲಿ ಸಿಕ್ಕಿದ್ದು ನನಗೆ ಸಂತೋಷ, ಅಭಿನಂದನೆಗಳು. ನಮ್ಮ ಮಂಗಳೂರಲ್ಲಿ ಡಿಸೆಂಬರ್ 23 ತಾರೀಕಿನ ಬರುವಂತ ನಿರೀಕ್ಷೆಯಲ್ಲಿ ಇದ್ದೇನೆ ಸರ್. ಫ್ಯಾಂಟಾಸ್ಟಿಕ್. ಇದು ಬೇಕಾ, ಅವಶ್ಯಕತೆ ಇದೆನಾ ಇದು? ಇದು ಅವಶ್ಯಕತೆ ಇದೆ. ಕಾರಣ ಅಂದ್ರೆ ಈ ಕೆಲವರು MLM ವಿಷಯ ಹೇಳಿದ್ರೆ ನೆಗೆಟಿವ್ ಹೇಳ್ತಾರೆ, ಅದು ಮೋಸ ಆಗಿದೆ ಹಾಗೆ ಇದೆ. ಅದು ಮೋಸ ಇಲ್ಲದಂತ ಪಾಸಿಟಿವ್ ಜನರದಲ್ಲಿ ಬರ್ಬೇಕು. ಹಾಗಾದ್ರೆ ನಮ್ಗೆ ವ್ಯಾಲ್ಯೂ ಇರ್ತದೆ ನೆಟ್ವರ್ಕ್ ಮಾರ್ಕೆಟ್. ಇಲ್ಲದ್ರೆ ನಮ್ಗೆ ಜನರ ಮಧ್ಯೆ ವ್ಯಾಲ್ಯೂ ಇರುವುದಿಲ್ಲ. ಬರುತ್ತೆ ಸರ್, ಖಂಡಿತ. ನಾನು ಇದು ಸಕ್ಸಸ್ ಆದ್ರೆ ನೆಕ್ಸ್ಟ್ ಇನ್ನು ದೊಡ್ಡ ಯೋಜನೆಗಳು, ಮಹಾಸಂಗಮ ಅಂತ ಮಾಡ್ಬೇಕು ಅಂತ ಇದ್ದೀನಿ. MLM ಮಹಾಸಂಗಮ ಮಾಡ್ಬೇಕು ಅಂತ ಇದ್ದೀನಿ. ಇದು ಯಶಸ್ವಿಗೊಳಿಸೋಣ. ಸಪೋರ್ಟ್ ಕೊಡ್ತೇವೆ. ಥ್ಯಾಂಕ್ ಯು. ಮತ್ತೊಂದು ನಾನೊಂದು ನಿಮ್ಮಲ್ಲಿ ಕೇಳಿಕ್ಕಿಂದ ಪ್ರಶ್ನೆ ಅಂದ್ರೆ,
ಇಲ್ಲಿ ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಓನ್ಲಿ ವೆಲ್ನೆಸ್ ಪ್ರಾಡಕ್ಟ್ ಅಗ್ರಿಕಲ್ಚರ್ ಮಾತ್ರ ಮಾಡಿ ಬಿಟ್ಟಿದ್ದಾರೆ. ಬೇರೆ ಯಾವುದು ನೆಟ್ವರ್ಕ್ ಮಾರುವುದಿಲ್ಲ ಅಂತ ಒಂದು ಸಂಶಯ ನಮ್ಗೆ ಇದೆ ಸರ್. ಸರ್ ನೆಟ್ವರ್ಕ್ ಮಾರ್ಕೆಟಿಂಗ್, ನಾನು ಇದು ಔಟ್ ಆಫ್ ದ ಬಾಕ್ಸ್ ಪ್ರಶ್ನೆ, ಬಟ್ ಹೇಳ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪ್ರಾಡಕ್ಟ್ ಬೇಸ್ ಅಲ್ಲಿ ಯಾವ್ದಾದ್ರು ಮಾಡ್ಬೋದು ಅಂತ ಹೇಳಿದ್ದಾರೆ. ನೀವು ದಿನಸಿ ಸಾಮಾನುಗಳನ್ನ ತರ್ಬೋದು, ಬಟ್ಟೆ ತರ್ಬೋದು, ಚಪ್ಪಲಿ ತರ್ಬೋದು, ಅಥವಾ ಯಾವುದು ವೆಲ್ನೆಸ್ ಪ್ರಾಡಕ್ಟ್ಸ್ ತರ್ಬೋದು, ಮಷಿನ್ಸ್ ತರ್ಬೋದು, ಫಿಸಿಕಲ್ ಪ್ರಾಡಕ್ಟ್ಸ್ ಗಳನ್ನ ನೀವು ಕೊಡ್ಬೋದು ಅಂತಂದು ಹೇಳಿ ಭಾರತ ಸರ್ಕಾರ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಲ್ಲಿ ಹೇಳಿದ್ದಾರೆ. ಓಕೆ ಅಭಿನಂದನೆಗಳು. ನಮ್ಗೆ ಅದು ತಿಳಿದಿಲ್ಲ ಸರ್. ಇಲ್ಲಿ ವೆಲ್ನೆಸ್ ವರ್ಚುವಲ್ ಪ್ರಾಡಕ್ಟ್ಸ್ ಕೊಡೋ ಹಾಗಿಲ್ಲ. ಅಂದ್ರೆ ಕಣ್ಣಿಗೆ ಕಾಣ್ಲಿದ್ದಂತ ಪ್ರಾಡಕ್ಟ್ಸ್ ಕೊಡಂಗಿಲ್ಲ. ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಮಾಡಿದ್ರೆ ಹಣ ಬರುತ್ತೆ, ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದ್ರೆ ಹಣ ಬರುತ್ತೆ, ನಿಮ್ ದುಡ್ಡು ಅಲ್ಲಿ ಹಾಕಿ ಡಬಲ್ ಮಾಡಿ ಕೊಡ್ತೀವಿ, ಇದನ್ನ ಮಾಡೋ ಹಾಗಿಲ್ಲ. ಇದು ಸರ್ಕ್ಯುಲೇಷನ್ ಪಾಂಜಿ ಸ್ಕೀಮ್ ಅಂಡರ್ ಅಲ್ಲಿ ಬರುತ್ತೆ. ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂತಿದ್ದಾರೆ. ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ. ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.